ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಮಾಸಿಕ ವೇತನವನ್ನು 30,000 ರೂಪಾಯಿಗೆ ಹೆಚ್ಚಿಸಿ ಮಾಸಿಕ ಗೌರವಧನವನ್ನು 30,000 ರೂಪಾಯಿಗೆ ಹೆಚ್ಚಿಸಿ ಅತಿಥಿ ಉಪನ್ಯಾಸಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಅತಿಥಿ ಉಪನ್ಯಾಸಕರೇ ಒಂದಾಗಿ ಸರ್ಕಾರಿ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರನ್ನು ಸೇವಾ ಹಿರಿತನವನ್ನು ಪರಿಗಣಿಸಿ ಸೇವೆಯಲ್ಲಿ ಮುಂದುವರಿಸಿ ಅತಿಥಿ ಉಪನ್ಯಾಸಕರ ಜೀವನದೊಂದಿಗೆ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪದವಿ ಪೂರ್ವ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಒದಗಿಸಿ ಸರ್, ನಾವು ಶಂಕರ್ ಕೆ ಪೂಜಾರ್ ಅಂತೇಳಿ ಜಿಲ್ಲಾ ಅಧ್ಯಕ್ಷ ಸರ್. ನಾವು ಹೋರಾಟ ಯಾಕೆ ಮಾಡ್ತಾ ಇದ್ವಿ ಅಂತ ಸರ್, ಈಗ ಸರ್ಕಾರ ಏನ್ ಮಾಡ್ತಾ ಇದಾರೆ, ಮೆರಿಟ್ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಸುಮಾರು 15 ವರ್ಷ ಸೇವೆ ಸಲ್ಲಿಸಿಕೊಂಡು ಬಂದಿದ್ದೀವಿ ಸರ್. ನಮ್ಮ ಗತಿ ಏನು, ನಮ್ಮ ಕುಟುಂಬ ನಿರ್ವಹಣೆ ಮಾಡುದು ಹೇಗೆ, ಆ ಉದ್ದೇಶದಿಂದ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಆಮೇಲೆ ಈಗಾಗಲೇ ಸರ್ಕಾರ ನಿನ್ನೆ ನಾವು ಹೋರಾಟ ಮಾಡುವುದರಿಂದ ನಿನ್ನೆ ಸರ್ಕಾರ ಏನಂತಂದ್ರೆ, ನಾವು ಅತಿಥಿ ಉಪನ್ಯಾಸಕರನ್ನ ಈಗಾಗಲೇ ಸೇವೆ ಸಲ್ಲಿಸಿರ್ತಕ್ಕಂಥ ಉಪನ್ಯಾಸನ ಕಂಟಿನ್ಯೂ ಮಾಡ್ತೀವಿ ಅಂತ ಆದೇಶ ಮಾಡಿದ್ದಾರೆ. ಅದು ಆರ್ಥಿಕ ಇಲಾಖೆಯವರು ಆದೇಶ ಮಾಡಿದ್ದಾರೆ. ನಮಗೆ ಲಿಖಿತ ರೂಪದಲ್ಲಿ ಸರ್ಕಾರದವರೇ ಲಿಖಿತ ರೂಪದಲ್ಲಿ ಕೊಡ್ಬೇಕಂತೇಳಿ ನಾವು ಬೇಡಿಕೆ ಮಾಡ್ತಾ ಇದ್ದೀವಿ ಸರ್. ಸಾಯಂಕಾಲ ಮನವಿ ಬಂದು ಸಂಬಂಧಪಟ್ಟ ಇಲಾಖೆದವರು ಅಥವಾ ಮುಖ್ಯಮಂತ್ರಿ ಕಾರ್ಯದರ್ಶಿಯವರು ಸಂಬಂಧಪಟ್ಟ ಇಲಾಖೆಯವರು ಬಂದು ಮನವಿಯನ್ನು ಸರ್ಕಾರಕ್ಕೆ ಇವತ್ತು ಈ ನಿಮ್ಮ ಹಾಕಿರ್ತಕ್ಕಂಥ ರೂಪೇಶ್ ಆದೇಶವನ್ನ ಹಿಂಪಡಿಬೇಕು ಅಂತ ನಾವು ಆದೇಶ ರಾಜ್ಯ ಅಧ್ಯಕ್ಷರು